ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿಯ LBAಯ ಮುಂದುವರಿದ ಭಾಗ. ಈಗ ನಾವು 73ನೇ ಪ್ರಶ್ನೆಯನ್ನು ಬಿಡಿಸೋಣ. 73ನೇ ಪ್ರಶ್ನೆ: ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ. ಅವನ ಪ್ರತಿದಿನದ ಗಳಿಕೆಯು ಒಂದು ಸಮಾಂತರ ಶ್ರೇಣಿಯಲ್ಲಿದೆ. ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆಯು 525 ರು ಆಗಿದ್ದು, ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ರು 100 ಹೆಚ್ಚಾಗಿದ್ದರೆ ಅವನ ಪ್ರತಿದಿನದ ಗಳಿಕೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಅಂತಂದರೆ ಎಷ್ಟು ದಿನ ಆಗುತ್ತೆ ಅನ್ನೋದನ್ನು ನಾವು ಲೆಕ್ಕ ಹಾಕಿದರೆ ನಮಗೆ ಎಷ್ಟು ಪದಗಳಿವೆ ಅನ್ನೋದು ಸಿಗತ್ತೆ. ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅಂದರೆ ಎನ್ನ ಬೆಲೆ ಸಿಗತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದವರೆಗೆ 6 ದಿನಗಳಾಗ್ತವೆ. ಎನ್ ಅಂದರೆ ಇಲ್ಲಿ 6, n = 6 ಆಗುತ್ತೆ. ಸೋಮವಾರವನ್ನು ನಾವು A1, ಮಂಗಳವಾರವನ್ನು A2, ಬುಧವಾರವನ್ನು A3, ಗುರುವಾರವನ್ನು A4, ಶುಕ್ರವಾರವನ್ನು A5 ಅಂತ ತಗೊಂಡ್ರೆ ಇಲ್ಲಿ ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆ ಅಂತಂದರೆ A1 + A2 + A3 = ಎಷ್ಟಾಗುತ್ತೆ? 525 ಆಗುತ್ತೆ. ಹಾಗೆ ಶುಕ್ರವಾರ ಅಂತಂದರೆ A5, ಇದು ಸೋಮವಾರದ ಗಳಿಕೆಗಿಂತ A5 ಇದು ಸೋಮವಾರದ ಗಳಿಕೆ ಅಂದರೆ A1ಗಿಂತ 100 ಹೆಚ್ಚಾಗಿದೆ. ಈ ಎರಡು ಸಂಬಂಧಗಳನ್ನು ನಾವು ಉಪಯೋಗಿಸ್ಕೊಂಡು ಎನ ಬೆಲೆ ಮತ್ತು ಡಿನ ಬೆಲೆಗಳನ್ನು ಕಂಡುಹಿಡಿದ್ರೆ ನಮಗೆ ಇಲ್ಲಿ ನಾವು ಪ್ರತಿದಿನದ ಗಳಿಕೆಯನ್ನು ಕಂಡುಹಿಡಿಬಹುದು. ಸೋಮವಾರದಿಂದ ಶನಿವಾರದವರೆಗಿನ ಪ್ರತಿದಿನದ ಗಳಿಕೆಯನ್ನು ನಾವು A1, A2, A3, A4, A5 ಅಂತ ಬರೆಯೋಣ. ಸೋಮವಾರದಿಂದ ಶನಿವಾರದವರೆಗಿನ ಪ್ರತಿದಿನದ ಗಳಿಕೆ A1, A2, A3, A4, A5 ಮತ್ತು A6 ಆಗಿರಲಿ. A1, A2, A3, A4, A5, A6 ಆಗಿರಲಿ. ಇಲ್ಲಿ ಸೋಮವಾರದಿಂದ ಬುಧವಾರದವರೆಗೆ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರದವರೆಗಿನ ಒಟ್ಟು ಗಳಿಕೆ ಎಷ್ಟಿದೆ? 525 ಇದೆ. ಅಂದರೆ A1 + A2 + A3, A1 + A2 + A3 ಎಷ್ಟಿದೆ? 525 ಇದೆ. A1 ಅಂದರೆ A, A2 ಅಂತಂದರೆ A + D, A3 ಅಂತಂದರೆ A + 2D = ಎಷ್ಟು? 525. ಇಲ್ಲಿ ಒಟ್ಟು ಎಷ್ಟು ಎ ಆಗುತ್ತೆ? A + A + A, A + A + A ಅಂತಂದರೆ 3 ಎ ಆಗುತ್ತೆ. D + 2D, D + 2D ಎಷ್ಟಾಯಿತು? 3D, 3D = 525. ನಾವಿಲ್ಲಿ 3ಅನ್ನು ಕಾಮನ್ ತೆಗಿಬೋದು, ಸಾಮಾನ್ಯ ತೆಗಿಬೋದು. ಅದನ್ನು ಬ್ರ್ಯಾಕೆಟ್ ಹೊರಗಡೆ ಬರೆದು ಬ್ರ್ಯಾಕೆಟ್ ಒಳಗಡೆ ಏನು ಉಳ್ಕೊಳುತ್ತೆ ಬರೆಯೋಣ. ಇಲ್ಲಿ A ಉಳ್ಕೊಳ್ತು, ಇಲ್ಲಿ D ಉಳ್ಕೊಳ್ತು. A + D ಬ್ರ್ಯಾಕೆಟ್ ಒಳಗಡೆ ಏನು ಉಳ್ಕೊಳ್ತು? 3 × A + D = 525. ಅಂದರೆ A + D = ಏನಾಯಿತು? 525/3. ಇಲ್ಲಿ 5 + 5 10, 10 + 2 12 ಆಗುತ್ತೆ. 12 3 ಮಗ್ಗಿಯಲ್ಲಿದೆ, ನಾವು ಬಾಗಿಸ್ಬೋದು. 3 1 ಇಲ್ಲಿ 3 1 3, 2 ಉಳ್ಕೊಳುತ್ತೆ. 2 2 ಅಂದರೆ 22 ಇದೆ. 3 7 21 ಆಗುತ್ತೆ. ಮತ್ತೆ 1 ಉಳ್ಕೊಳ್ತು. 3 5 15. ಅಂದರೆ A + D = 175 ಆಯಿತು. ಇಲ್ಲಿ ಇನ್ನೊಂದು ಸಂಬಂಧವನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಒಂದು ಸಂಬಂಧ ಸಿಕ್ಕಿದೆ, ಅದನ್ನು ಹಾಗೆ ಬರ್ಕೊಳ್ಳೋಣ, ಹಾಗೆ ಇಟ್ಕೊಳ್ಳೋಣ. ಅದನ್ನು ಇನ್ನೊಂದು ಸಂಬಂಧವನ್ನು ಇಲ್ಲಿ ನೋಡೋಣ. ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ 100 ಹೆಚ್ಚಾಗಿದ್ದರೆ
ಅಂದರೆ ಶುಕ್ರವಾರದ ಗಳಿಕೆ, ಶುಕ್ರವಾರ ಅಂತಂದರೆ A5 ಆಗುತ್ತೆ. A5 ಈಕ್ವಲ್ಸ್ ಏನಾಯಿತು, ಸೋಮವಾರ ಅಂತಂದರೆ A1ಗಿಂತ ಎಷ್ಟು ಜಾಸ್ತಿ ಇದೆ, A1 + 100. A5 ಅಂತಂದರೆ A + 4D, ಈಕ್ವಲ್ಸ್ A1 ಅಂದರೆ A + 100 ಆಯಿತು. ಇಲ್ಲಿ ನಾವು ಈ ಕಡೆ A ಇರೋದ್ರಿಂದ ಸಹಗುಣಕ ಒಂದೇ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು. ಅಂದರೆ ಏನಾಯಿತು, 4D = 100 ಸಿಕ್ಕಿರತ್ತೆ ನಮಗೆ. 4D = 100. D ಈಕ್ವಲ್ಸ್ ಎಷ್ಟಾಗುತ್ತೆ, D ಈಕ್ವಲ್ಸ್ ಇಲ್ಲೇ ನಾವು ಕ್ಯಾನ್ಸಲ್ ಮಾಡ್ಬೋದು. 4 1 4 25 ಅಂತ ಮಾಡ್ಬೋದು. ಇಲ್ಲ ಅಂತಂದರೆ D ಈಕ್ವಲ್ಸ್ 100/4. D ಈಕ್ವಲ್ಸ್ ಏನಾಯಿತು, 4 1 4 25 ಎಷ್ಟು ಬರುತ್ತೆ, D ಈಕ್ವಲ್ಸ್ 25. ನಾವು ಈ ಡಿನ ಬೆಲೆಯನ್ನು D ಈಕ್ವಲ್ಸ್ 25 ಇಲ್ಲಿ ಹಾಕೋಣ. A + D = 175. ಇದನ್ನು 1 ಅಂತ ಬರ್ಕೊಳ್ಳೋಣ, ಇದನ್ನು 2 ಅಂತ ಬರ್ಕೊಳ್ಳೋಣ. ನಾವು 1 ಮತ್ತು 2ರಿಂದ ಅಥವಾ ಪುನಃ ಇದನ್ನು A + D = 175 ಅಂತ ಬರ್ಕೊಂಡು ಇಲ್ಲಿ ಡಿನ ಬೆಲೆಯನ್ನು ಹಾಕಿದರೆ ನಮಗೆ A ಬೆಲೆ ಸಿಗುತ್ತೆ. A + D ಬೆಲೆ ಎಷ್ಟು, 25 ಇದೆ, ಅದನ್ನು ಇಲ್ಲಿ ಹಾಕೋಣ. 25 ಈಕ್ವಲ್ಸ್ ಎಷ್ಟಾಯಿತು, 175 ಆಯಿತು. ಈಗ ಏನ ಬೆಲೆ ಹೇಗೆ ಸಿಗುತ್ತೆ, A ಈಕ್ವಲ್ಸ್ ಮಾಡಬೇಕು ಅಂತಂದರೆ 175 - 25 ಆಗುತ್ತೆ. 25 ನಾವು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. 175 - 25. A ಈಕ್ವಲ್ಸ್ ಎಷ್ಟಾಯಿತು, 175ರಲ್ಲಿ 20 ಹೋದರೆ 150 ಆಗುತ್ತೆ. ಮೊದಲ ದಿನದ ಗಳಿಕೆ ಇದು. A ಅಂದರೆ A1, ಇದು ಮೊದಲನೇ ದಿನದ ಗಳಿಕೆ. ಎನ ಬೆಲೆ ಸಿಕ್ಕಿದೆ ಮತ್ತು ಡಿನ ಬೆಲೆ ಸಿಕ್ಕಿದೆ. ನಾವು ಪ್ರತಿದಿನದ ಗಳಿಕೆಯನ್ನು ಕಂಡುಹಿಡಿಬೋದು. ಇಲ್ಲಿ ಸೋಮವಾರದ ಗಳಿಕೆ, ಅಂದರೆ A1 ಅಂದರೆ A ಈಕ್ವಲ್ಸ್ ಎಷ್ಟು, 150 ರು. ಹಾಗೆ ಮಂಗಳವಾರದ ಗಳಿಕೆ, ಅಂದರೆ A2 ಅಂತಂದರೆ A1 + D ಅಥವಾ A + D ಅಂತಲೂ ಬರಿಬೋದು. A1 ಅಂತಂದರೆ 150 ಪ್ಲಸ್ ಡಿನ ಬೆಲೆ 25 ಇದೆ, ಪ್ಲಸ್ 25 ಎಷ್ಟಾಯಿತು, 175 ಆಯಿತು. ಹಾಗೆ ಬುಧವಾರದ ಗಳಿಕೆ, ಈಕ್ವಲ್ಸ್ A3, ಮೂರನೇ ದಿನ ಅದು A3 ಆಗುತ್ತೆ. A2 + D, ಅದು A3 ಅಂತಂದ್ರೂ A2 + D. A2 ಅಂತಂದರೆ 175 ಪ್ಲಸ್ ಡಿ ಅಂದರೆ 25. 175 + 25 ಅಂದರೆ 200 ಆಗುತ್ತೆ. ಈಗ ಗುರುವಾರದ ಗಳಿಕೆ, A4 ಈಕ್ವಲ್ಸ್ A3 + D. A3 ಎಷ್ಟು, 200 ಪ್ಲಸ್ 25, 225. ನಂತರ ಶುಕ್ರವಾರದ ಗಳಿಕೆ, A5 ಈಕ್ವಲ್ಸ್ ಟು A4 + D. A4 + D 225
ಪ್ಲಸ್ 25 ಎಷ್ಟು ಬಂತು? 250. ಇದು ಸೋಮವಾರದ ಗಳಿಕೆಗಿಂತ 100 ಹೆಚ್ಚಾಗಿದೆ. ಇಲ್ಲಿ ಸೋಮವಾರದ ಗಳಿಕೆ 150 ಇದೆ, ಶುಕ್ರವಾರದ ಗಳಿಕೆ 250 ಇದೆ, ಅಂದರೆ 100 ಹೆಚ್ಚಾಗಿದೆ. ಕೊನೆಯಲ್ಲಿ ಶನಿವಾರದ ಗಳಿಕೆ A6 equals A5 plus D equals 250 plus 25 equals 275. ಇಲ್ಲಿ ಅವರು A1 ಪ್ಲಸ್ A2 ಪ್ಲಸ್ A3 ಇವು ಮೂರರ ಮೊತ್ತ ಎಷ್ಟಾಗಬೇಕು? 525. ಮೊದಲ 3 ದಿನದ ಗಳಿಕೆಯ ಒಟ್ಟು ಮೊತ್ತ, ಒಟ್ಟು ಗಳಿಕೆ ಸೋಮವಾರದಿಂದ ಬುಧವಾರವರೆಗೆ 525 ಅಂತ ಹೇಳಿದ್ದಾರೆ. ನೀವು ಇಲ್ಲಿ ಕೂಡಿಸಿದರೆ ಎಷ್ಟು ಬರುತ್ತೆ ನೋಡಿ. 150 ಪ್ಲಸ್ 200 350, 350 ಪ್ಲಸ್ 175 ಎಷ್ಟಾಗತ್ತೆ? 350 ಪ್ಲಸ್ 75 425 ಪ್ಲಸ್ 100 525 ಆಗುತ್ತೆ. ಇಲ್ಲಿ ನಾವು ಪ್ರತಿದಿನದ ಗಳಿಕೆಯನ್ನು ಕಂಡುಹಿಡಿದ ಹಾಗಾಯಿತು. 74ನೇ ಪ್ರಶ್ನೆ. ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಆದರೆ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ ಗೊತ್ತಿದೆ ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಅಂತ, ಮತ್ತು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಇದೆ ಅನ್ನೋದನ್ನು ಕೊಟ್ಟಿರೋದ್ರಿಂದ ನಾವು ಎರಡು ಪರಿಕಲ್ಪನೆಯ ಆಧಾರದ ಮೇಲೆ ಇಲ್ಲಿ ಎಲ್ಲ ಕೋನಗಳನ್ನು ಕಂಡುಹಿಡಿಬಹುದು. ಇಲ್ಲಿ ನಾವು ಒಂದು ಚತುರ್ಭುಜವನ್ನು ಬಿಡಿಸೋಣ. ABCD ಚತುರ್ಭುಜ ಆಗಿರಲಿ. ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ ಅಂತ ಹೇಳಿದ್ದಾರೆ. ನಾವು ಅದನ್ನು A1 A2 A3 A4 ಅಂತ ತಗೊಳ್ಳೋಣ. 4 ಕೋನಗಳು A1 A2 A3 A4 ಆಗಿರಲಿ ಅಂತ. ಇಲ್ಲಿ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಇದೆ. A ಮತ್ತು Cಗಳ ಮೊತ್ತ 180 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲ ಅಂತಂದರೆ ನಾವು ಇನ್ನೊಂದು ಜೊತೆ B ಮತ್ತು Dಗಳ ಮೊತ್ತ ಕೂಡ ತಗೋಬೋದು. ಯಾವುದಾದ್ರೂ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ತಗೊಳ್ಳೋಣ. ಯಾಕಂತಂದರೆ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ಅಂತ ಹೇಳಿದ್ದಾರೆ. A ಪ್ಲಸ್ C ಈಕ್ವಲ್ಸ್ 136 ತೊಗೋಬೋದು, B ಪ್ಲಸ್ D ಈಕ್ವಲ್ಸ್ 136 ತೊಗೋಬೋದು. ಈಗ ನಾವು ಇಲ್ಲಿ ಇದನ್ನು A1 ಅಂತ ಇಟ್ಕೊಂಡ್ರೆ ಇದು A2, ಇದು A3 A4 ಚಿತ್ರದಲ್ಲಿ ತೋರಿಸ್ಬಿಟ್ಟು ನಾವು ಇಲ್ಲಿ ಬರೆಯೋಣ. ಚತುರ್ಭುಜದ 4 ಕೋನಗಳು A1 A2 A3 A4 ಆಗಿರಲಿ. ನಾಲ್ಕು ಕೋನಗಳು A1 A2 A3 A4 ಆಗಿರಲಿ. ಈಗ ನಾವು A ಪ್ಲಸ್ C ಅಂದರೆ A1 ಪ್ಲಸ್ A3 ಈಕ್ವಲ್ಸ್ 130 ಡಿಗ್ರಿ ಅಂತ ತಗೊಳ್ಳೋಣ. A1 ಪ್ಲಸ್ A3 ಈಕ್ವಲ್ಸ್ 130 ಡಿಗ್ರಿ. ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಅಂತ ಹೇಳಿದ್ದಾರೆ. A1 ಅಂದರೆ A ಪ್ಲಸ್ A3 ಅಂದರೆ A ಪ್ಲಸ್ 2D ಈಕ್ವಲ್ಸ್ ಎಷ್ಟು? 130. A ಪ್ಲಸ್ A 2A ಆಗುತ್ತೆ. 2A ಪ್ಲಸ್ 2D ಈಕ್ವಲ್ಸ್ ಎಷ್ಟು? 130. 2ನ ಕಾಮನ್ ತೆಗೆಯೋಣ. 2A ಮತ್ತು 2Dನಲ್ಲಿ 2 ಕಾಮನ್ ಇದೆ, ಅದನ್ನು ಹೊರಗಡೆ ತೆಗೆಯೋಣ. ಬ್ರ್ಯಾಕೆಟಲ್ಲಿ ಏನು ಬರುತ್ತೆ? ಏನು ಉಳ್ಕೊಳ್ತು? ಇಲ್ಲಿ A ಉಳ್ಕೊಂಡಿದೆ, ಇಲ್ಲಿ D ಉಳ್ಕೊಂಡಿದೆ. A ಪ್ಲಸ್ D ಬರುತ್ತೆ ಬ್ರ್ಯಾಕೆಟಲ್ಲಿ. A ಪ್ಲಸ್ D ಈಕ್ವಲ್ಸ್ ಎಷ್ಟು? 130. ಇಲ್ಲಿ ನೀವು 2 1 2 6 12 2 5 ಅಂತ ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲ ಅಂತಂದರೆ 2ಅನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. A ಪ್ಲಸ್ D ಈಸ್ ಈಕ್ವಲ್ಸ್ ಟು
130 ಡಿಗ್ರಿ ಬಾಯ್ 2 ಆಗುತ್ತೆ. ಈ 2ಅನ್ನು ನಾವು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಏನು ಬಂತಿಲ್ಲಿ 2 1 2 6 12 2 5 10 ಬರುತ್ತೆ. 65 2 130. 130ಅನ್ನು 2ರಿಂದ ಭಾಗಿಸಿದ್ರೆ 65 ಸಿಗುತ್ತೆ. ಏನಾಯ್ತು ಇಲ್ಲಿ A + D = 65 ಬಂತು. ನಾವು ಇದನ್ನು ಆದೇಶ ವಿಧಾನವನ್ನು ಉಪಯೋಗಿಸೋದಾದರೆ A = ಅಥವಾ D = ಮಾಡ್ಕೊಳ್ಳೋಣ. ಯಾಕಂದರೆ ಇನ್ನೊಂದು ಸಂಬಂಧ ಸಿಗುತ್ತೆ ನಮಗೆ. ಯಾವುದು 4 ಕೋನಗಳ ಮೊತ್ತ 360 ಡಿಗ್ರಿ ಅಂತ ನಮಗೆ ಗೊತ್ತಿರುತ್ತೆ. A1 + A2 + A3 + A4 = 360 ಡಿಗ್ರಿಯನ್ನು ಹಾಕ್ಕೊಂಡ್ರೆ ನಮಗೆ ಇನ್ನೊಂದು ಸಂಬಂಧ ಸಿಗುತ್ತೆ. ಆ ಎರಡು ಸಂಬಂಧಗಳನ್ನು ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಅಂದರೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯಂತೆ ಕನ್ಸಿಡರ್ ಮಾಡಿಕೊಂಡು ಅದನ್ನು ನಾವು ಬಿಡಿಸಬೇಕಾಗತ್ತೆ. ಎನ ಬೆಲೆ ಮತ್ತು ಡಿನ ಬೆಲೆಯನ್ನು ಕಂಡುಹಿಡಬೇಕಾಗತ್ತೆ. ಅದಕ್ಕೆ 2 ವಿಧಾನವನ್ನು ನೀವು ಅನುಸರಿಸ್ಬೋದು. ಒಂದು ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥಡ್, ಇನ್ನೊಂದು ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನವನ್ನು ಉಪಯೋಗಿಸ್ಬೋದು. ನೀವು ಆದೇಶ ವಿಧಾನವನ್ನು ಉಪಯೋಗಿಸೋದಾದರೆ ಇದನ್ನು A = ಅಥವಾ D = ಮಾಡ್ಕೋಬೇಕು. A = ಏನಾಯಿತು 65 - D, ಇದನ್ನು 1 ಅಂತ ಇಟ್ಕೊಳ್ಳಿ. ಈಗ ಎರಡನೇ ಸಂಬಂಧ ಬರೆಯೋಣ. ಏನದು A1 + A2 + A3 + A4 = ಎಷ್ಟು ಹಾಕ್ಕೋಬೇಕು 360 ಡಿಗ್ರಿ ಹಾಕ್ಕೋಬೇಕು ನಾವು. ಯಾಕೆ ಅಂತಂದರೆ ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಅದಕ್ಕೆ ನಾವು ಇದನ್ನು ನೆನಪಲ್ಲಿ ಇಟ್ಕೊಂಡು ನಮಗೆ ಗೊತ್ತಿರುತ್ತೆ ಮೊದಲೇ, ಅವರು ಕೊಟ್ಟಿರಲ್ಲ, ಆದರೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೇಕಾಗತ್ತೆ. A1 + A2 + A3 + A4. A1 ಅಂದರೆ A ಪ್ಲಸ್ A2 ಅಂತಂದರೆ A + D, A3 ಅಂತಂದರೆ A + 2D ಪ್ಲಸ್ A4 ಅಂತಂದರೆ A + 3D = ಏನಾಯಿತು 360 ಆಯಿತು. ಇಲ್ಲಿ ಎಷ್ಟು ಆಗುತ್ತೆ ನೋಡೋಣ. A + A + A + A ಎಷ್ಟಾಯಿತು 4A ಆಯಿತು. ಹಾಗೆಯೇ D + 2D + 3D 3 2 5 1 6 ಆಗುತ್ತೆ. 6D ಆಗುತ್ತೆ. 6D ಆಗುತ್ತೆ ಎಷ್ಟು 360 ಡಿಗ್ರಿ ಆಯಿತು. ಈಗ 4 ಮತ್ತು 6 ಇವೆರಡರೂ 2 ಮಗ್ಗಿರಿದ್ದಾವೆ. ಅದನ್ನು ನಾವು ಸಾಮಾನ್ಯವಾಗಿ ತೆಗೆಯೋಣ. ಅವಾಗ ಏನು ಬರುತ್ತೆ ಬ್ರ್ಯಾಕೆಟ್ ಒಳಗೆ 2 ಹೊರಗಡೆ ಹೋದರೆ 2 2 4 ಇರೋದ್ರಿಂದ 2A ಬರುತ್ತೆ. ಪ್ಲಸ್ 2 6 2 3 6 ಇರೋದ್ರಿಂದ ಇಲ್ಲಿ 3D ಬರುತ್ತೆ. = 360 ಡಿಗ್ರಿ ಆಯಿತು. ಈಗ ನಾವು ಈ 2ಅನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 2 1 280 ಅಂತ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಹಾಗೆ ಮಾಡ್ಬೋದು. ಇಲ್ಲಿ ನಾವು ಇದನ್ನು ಟ್ರಾನ್ಸ್ಫರ್ ಮಾಡೋಣ ಮಾಮೂಲಿ ಮೆಥಡ್ನಾಗೇ. 2A + 3D = 360 ಡಿಗ್ರಿ ಬೈ 2. ಇಲ್ಲ ಬೇಕಾದರೆ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. 2 1 2 18 36 ಅಂದರೆ 1 0 ಬರುತ್ತೆ. 180 ಬರುತ್ತೆ. 2A + 3D = ಎಷ್ಟು ಬಂತು 180 ಡಿಗ್ರಿ ಬಂತು. ಈಗ ನಾವು A ಜಾಗದಲ್ಲಿ A ಪ್ಲೇಸಲ್ಲಿ 65 - D ಅನ್ನು ಹಾಕೋಣ. 2 ಹಾಗೆ ಬರೆಯೋಣ. A ಪ್ಲೇಸಲ್ಲಿ ಏನು ಹಾಕೋಣ 65 - D. ಈ ಪ್ಲಸ್ 3Dಯನ್ನು ಹಾಗೆ ಬರೆಯೋಣ. ಪ್ಲಸ್ 3D = ಎಷ್ಟು 180 ಬಂತು. ಇಲ್ಲಿ ಇವೆರಡರ ಗುಣಲಬ್ಧವನ್ನು ನಾವು ಮಾಡಬೇಕಾಗತ್ತೆ. 2 × 65 65 2 130 ಮೈನಸ್ 2 × D 2D ಬರುತ್ತೆ. ಪ್ಲಸ್ 3D = ಎಷ್ಟು 180 ಡಿಗ್ರಿ ಆಯಿತು. ಈ 130 ಹಾಗೆ ಬರೆಯೋಣ. 130 - 2D + 3D 3 - 2 ಆಗುತ್ತೆ. ಇಲ್ಲಿ ಬೇರೆ ಬೇರೆ ಚಿಹ್ನೆ ಬಂದಿರೋದ್ರಿಂದ ನಾವು ದೊಡ್ಡದಲ್ಲಿ ಚಿಕ್ಕದನ್ನು ಕಳೆದು ದೊಡ್ಡರ ಚಿಹ್ನೆಯನ್ನು ಹಾಕಬೇಕು. 3 - 2 ಅಂದರೆ 1 ಪ್ಲಸ್ 1D ಆಗುತ್ತೆ. = 180 ಆಯಿತು. ಇಲ್ಲಿ 1D ಅಂದರೆ D = ಬರೆಯೋಣ. D = ಏನಾಯಿತು 180 - 130
ಎಷ್ಟು ಬಂತು? ಡಿ ಈಕ್ವಲ್ಸ್ 180ರಲ್ಲಿ 130 ಹೋದರೆ ಎಷ್ಟು? 50. ಡಿನ ಬೆಲೆ 50 ಡಿಗ್ರಿ ಬರುತ್ತೆ. ಈಗ ನಾವು ಇಲ್ಲಿ ಎ ಈಕ್ವಲ್ಸ್ 65 ಮೈನಸ್ ಡಿ, ಇಲ್ಲಿ ನಾವು 65 ಮೈನಸ್ ಡಿ ಹಾಕಿದ್ದೀವಲ್ಲ, ಇದನ್ನು 1ರಿಂದ ಅಂತ ಇಲ್ಲಿ ಬರ್ಕೊಳ್ಳೋಣ. 1ರಿಂದ ಮತ್ತೆ 1ಅನ್ನು ಇಲ್ಲಿ ಬರ್ಕೊಳ್ಳೋಣ. ಏನದು? ಎ ಈಸ್ ಈಕ್ವಲ್ಸ್ ಟು ಏನು? 65 ಮೈನಸ್ ಡಿ. ಇದು ಮೊದಲೇ ನಾವು ಮಾಡ್ಕೊಂಡಿರೋದು. ಎ ಈಕ್ವಲ್ಸ್ 65 ಮೈನಸ್ ಡಿನ ಬೆಲೆ 50 ಇದೆ, 50 ಹಾಕೋಣ. 50. 65 ಮೈನಸ್ 50 ಅಂತಂದರೆ ಎಷ್ಟು ಬಂತು? 15 ಬರುತ್ತೆ. 15 ಡಿಗ್ರಿ ಬಂತು. ಈಗ ನಮಗೆ ಎ ಮತ್ತು ಡಿನ ಬೆಲೆ ದೊರಕಿದ ಹಾಗಾಯಿತು. ಎ ಈಸ್ ಈಕ್ವಲ್ಸ್ ಟು 15 ಡಿಗ್ರಿ, ಡಿ ಈಸ್ ಈಕ್ವಲ್ಸ್ ಟು 50 ಡಿಗ್ರಿ. ಈಗ ನಾವು 4 ಕೋನಗಳಾದ A1, A2, A3, A4ಗಳನ್ನು ಕಂಡುಹಿಡಿಯೋಣ. ಮೊದಲನೇ ಕೋನ A1 ಈಕ್ವಲ್ಸ್ ಎ 15 ಡಿಗ್ರಿ, A2 ಈಕ್ವಲ್ಸ್ A1 ಪ್ಲಸ್ ಡಿ, A1 ಅಂತಂದರೆ ಎ 15 ಡಿಗ್ರಿ ಪ್ಲಸ್ ಡಿ ಅಂತಂದರೆ 50, 50 ಪ್ಲಸ್ 15, 50 ಪ್ಲಸ್ 15 ಅಂತಂದರೆ 65 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ A3 ಅಂದರೆ A2 ಪ್ಲಸ್ ಡಿ, A2 ಪ್ಲಸ್ ಡಿ, A2 65 ಡಿಗ್ರಿ 65 ಡಿಗ್ರಿ ಪ್ಲಸ್ ಡಿ ಅಂತಂದರೆ 50, 60 ಪ್ಲಸ್ 50 115 ಆಗುತ್ತೆ. ನೆಕ್ಸ್ಟ್ A4 4ನೇ ಕೋನ ಈಕ್ವಲ್ಸ್ A3 ಪ್ಲಸ್ ಡಿ 115 ಪ್ಲಸ್ 50, 115 ಡಿಗ್ರಿ ಪ್ಲಸ್ 50 ಈಕ್ವಲ್ಸ್ ಎಷ್ಟು? 165. ಇಲ್ಲಿ 4 ಕೋನಗಳು ನಮಗೆ ದೊರಕಿದ್ವು. 15 ಡಿಗ್ರಿ, 65 ಡಿಗ್ರಿ, 115 ಡಿಗ್ರಿ ಮತ್ತು 165 ಡಿಗ್ರಿ. ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಅಂತ ಇರೋದರಿಂದ ಅಭಿಮುಖ ಕೋನಗಳನ್ನು ನಾವು A1 ಮತ್ತು A3 ಅಂತ ತೊಗೊಂಡಿದ್ದೀವಿ. 15 ಪ್ಲಸ್ 115 ಅಂತಂದರೆ 130 ಆಗುತ್ತೆ. 4 ಕೋನಗಳ ಮೊತ್ತ 360 ಬರುತ್ತೋ ನೋಡೋಣ. 15 ಪ್ಲಸ್ 65 80 ಆಯಿತು. 80 ಪ್ಲಸ್ 115 195 ಆಗುತ್ತೆ. 195 ಪ್ಲಸ್ 165 ಎಷ್ಟಾಗುತ್ತೆ? 200 ಪ್ಲಸ್ 1 360 ಆಗುತ್ತೆ. 195 ಪ್ಲಸ್ ಇಲ್ಲಿ 3ರ ಮೊತ್ತ 195 ಆಯಿತು, ಪ್ಲಸ್ 165 4ನೇ ಕೋನ. ಇವೆರಡನ್ನು 4ನ್ನು ಸೇರಿಸಿದರೆ 360 ಬರಬೇಕು. 5 ಪ್ಲಸ್ 5 10, 1 ಕ್ಯಾರಿ ಬರುತ್ತೆ. 9 10 ಪ್ಲಸ್ 6 16 ಆಯಿತು, 3 ಆಯಿತು. 360 ಡಿಗ್ರಿ ಅಂದರೆ 4 ಕೋನಗಳ ಮೊತ್ತ 360 ಡಿಗ್ರಿ ಬರ್ತಾಯಿದೆ. ಅಂದರೆ ಇಲ್ಲಿ ನಾವು ಕಂಡುಹಿಡಿದಿರುವಂಥ ಅಳತೆ ಸರಿಯಾಗಿದೆ ಅಂತ ಅರ್ಥ. ಅದಕ್ಕೆ ಬರೆಯೋಣ. 4 ಕೋನಗಳು ಕೋನಗಳ ಅಳತೆ 15 ಡಿಗ್ರಿ, 65 ಡಿಗ್ರಿ, 115 ಡಿಗ್ರಿ, 165 ಡಿಗ್ರಿ. 75ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ, ಅಂದರೆ n = 16. ಅದರ ಎಲ್ಲ ಪದಗಳ ಮೊತ್ತವು 768 ಆಗಿದೆ, ಅಂದರೆ SN = 768. ಶ್ರೇಣಿಯ ಕೊನೆಯ ಪದ 93 ಆಗಿದೆ. ಶ್ರೇಣಿಯ ಕೊನೆಯ ಪದ 93 ಆಗಿದೆ. ಅಂದರೆ A16 AN ಅಂದರೆ L = AN = A16 = 93. ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಹಾಗೂ ಶ್ರೇಣಿಯ ಎಲ್ಲ ಪದಗಳ ಮೊತ್ತವು 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮವಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ.
16 ಬೆಸ ಸಂಖ್ಯೆಗಳ ಮೊತ್ತ ನಮಗೆ ಗೊತ್ತಿದೆ. n ಬೆಸ ಸಂಖ್ಯೆಗಳ ಮೊತ್ತ ಅಂದರೆ n ಸ್ಕ್ವೇರ್ ಆಗುತ್ತೆ. 16 ಸ್ಕ್ವೇರ್ ಅಂತಂದರೆ 16 ಸ್ಕ್ವೇರ್ ಅಂದರೆ 16 ಇಂಟು 16 ಈಕ್ವಲ್ಸ್ ಎಷ್ಟಾಯಿತು? 256 ಆಗುತ್ತೆ. ಇಂಟು 3 ಎಷ್ಟಾಗುತ್ತೆ? 6 3 18, ಒಂದು ಕ್ಯಾರಿ ಬರುತ್ತೆ. 25 3 75, 1 76. ಅಂದರೆ ಇಲ್ಲೇ ನಮಗೆ ಅದು ಗೊತ್ತಾಗತ್ತೆ. ಇಲ್ಲಿ n ಸ್ವಾಭಾವಿಕ ಬೆಸ ಸಂಖ್ಯೆಗಳು, n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇಸ್ ಈಕ್ವಲ್ಸ್ ಟು n ಸ್ಕ್ವೇರ್. ಯಾವಾಗಲೂ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಇಲ್ಲಿ ನಾವು n ಬೆಲೆಯನ್ನು ಹಾಕೋಣ. n ಬೆಲೆ ಎಷ್ಟಿದೆ? 16 ಇದೆ. n ಈಕ್ವಲ್ಸ್ 16. ಹಾಗೆ Sn ಈಕ್ವಲ್ಸ್ S16 ಅಂದರೆ 16 ಪದಗಳ ಮೊತ್ತ ಈಕ್ವಲ್ಸ್ ಎಷ್ಟು? 768. 16 ಪದಗಳಿದೆ, 16 ಪದಗಳಿವೆ. ಆ ಎಲ್ಲ ಪದಗಳ ಮೊತ್ತ 768 ಅಂತಂದರೆ S16 ಈಸ್ ಈಕ್ವಲ್ಸ್ ಟು 768. ಮತ್ತು ಕೊನೆಯ ಪದ ಅಂದರೆ L ಈಸ್ ಈಕ್ವಲ್ಸ್ ಟು AN ಈಕ್ವಲ್ಸ್ ಎಷ್ಟು? 93 ಅಂದರೆ A16. ಇಲ್ಲಿ ನಾವು ಏನನ್ನು ಕಂಡುಹಿಡಬೇಕು? ಇಲ್ಲಿ ನಾವು ಮೊದಲಿಗೆ ಶ್ರೇಣಿಯನ್ನು ಕಂಡುಹಿಡಬೇಕು. ಶ್ರೇಣಿಯನ್ನು ಕಂಡುಹಿಡಬೇಕಾದ್ರೆ ಎ ಮತ್ತು ಡಿನ ಬೆಲೆ ಬೇಕಾಗತ್ತೆ. ಇಲ್ಲಿ ನಾವು ಮೊದಲಿಗೆ ಎನ ಬೆಲೆಯನ್ನು ಕಂಡುಹಿಡಿಯೋಣ. ಸೂತ್ರ ಯಾವುದನ್ನು ಉಪಯೋಗಿಸೋಣ? Sn ಈಸ್ ಈಕ್ವಲ್ಸ್ ಟು n/2 ಇಂಟು a ಪ್ಲಸ್ ಎಲ್ ಈಕ್ವಲ್ಸ್ 768 ಹಾಕ್ಕೊಂಡು ನಾವು ಮಾಡೋಣ. ಇಲ್ಲಿ ಬರೆಯೋಣ. Sn ಈಕ್ವಲ್ಸ್ n/2 ಇಂಟು a ಪ್ಲಸ್ ಎಲ್, ಇಲ್ಲಂದರೆ ಲಾಸ್ಟ್ ಟರ್ಮ್ ಕೊನೆಯ ಪದ ಈಕ್ವಲ್ಸ್ ಎಷ್ಟು? 768. ಇಲ್ಲಿ n ಬೆಲೆ ಎಷ್ಟು? 16 ಇದೆ. 16/2 n/2 ಅಂದರೆ 16/2 ಈಕ್ವಲ್ಸ್ ಎಯನ್ನು ಕಂಡುಹಿಡಬೇಕು. a ಪ್ಲಸ್ ಎಲ್ 93, ಎ ಅನ್ನೋದು 93 93 ಈಕ್ವಲ್ಸ್ 768. ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 2 1 2 8. ನಾವು a ಪ್ಲಸ್ 93ಯನ್ನು ಎಡಭಾಗದಲ್ಲಿ ಇಟ್ಕೊಂಡು a ಪ್ಲಸ್ 93 ಈಕ್ವಲ್ಸ್ 768 ಇದನ್ನು ಟ್ರಾನ್ಸ್ಫರ್ ಮಾಡೋಣ. ಬೈ 8 ಆಗುತ್ತದು. ಇಲ್ಲ ಅಂತಂದರೆ ನಾವು ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 8 1 8 9 72, 8 6 48 ಹೀಗೆ ಬರುತ್ತೆ. ಇಲ್ಲ ಅಂದರೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ನೀವು ಅದನ್ನು ಕ್ಯಾನ್ಸಲ್ ಮಾಡಿ. ಇಲ್ಲಿ 8 ಹಾಕ್ಕೊಳ್ಳಿ. 8 1 8, 8 9 72, 4 ಉಳ್ಕೊಳ್ಳುತ್ತೆ. 48 ಅಂದರೆ 8 6 48 ಆಯಿತು. a ಪ್ಲಸ್ 93 ಈಕ್ವಲ್ಸ್ 96 ಆಯಿತು. ಎ ಈಕ್ವಲ್ಸ್ ಏನಾಯಿತು? 96 ಮೈನಸ್ 93 ಎಷ್ಟು ಬಂತು? 3 ಬಂತು. ಎ ಈಕ್ವಲ್ಸ್ ಎಷ್ಟು ಬಂತು? 3 ಬಂತು. ಎನ ಬೆಲೆ 3 ಆಯಿತು. ಈಗ ನಾವು ಡಿಯನ್ನು ಕಂಡುಹಿಡಿಬೇಕು. ಯಾಕಂತಂದರೆ ನಮಗೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಡಿಯನ್ನು ಕಂಡುಹಿಡ್ಕೊಂಡ್ರೆ ನಾವು ಎಷ್ಟು ಪದಗಳನ್ನಾದರೂ ಇಲ್ಲಿ ಕಂಡುಹಿಡಿಬೋದು, ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೋದು. ಈಗ ಡಿಯನ್ನು ಕಂಡುಹಿಡಿಯೋದಕ್ಕೆ ನಾವು ಏನನ್ನು ಉಪಯೋಗಿಸ್ಬೇಕು? ಇಲ್ಲಿ AN ಈಕ್ವಲ್ಸ್ 93 ಇದೆ. n ಬೆಲೆ ಕೊಟ್ಟಿದ್ದಾರೆ, ಎ ಬೆಲೆ ನಮಗೆ ಸಿಕ್ಕಿದೆ. ನಾವು ಡಿಯನ್ನು ಕಂಡುಹಿಡಬೇಕು ಅಂದರೆ AN ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ ಈಕ್ವಲ್ಸ್ 93 ಹಾಕ್ಕೊಂಡು ಡಿನ ಬೆಲೆಯನ್ನು ಕಂಡುಹಿಡಿಯೋಣ. AN ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಎಷ್ಟು? AN ಬೆಲೆ 93 ಇದೆ. ಹಾಕೋಣ ಅದನ್ನು. 93. ಎನ ಬೆಲೆ 3 ಹಾಕೋಣ. ಎ ಜಾಗದಲ್ಲಿ 3 ಪ್ಲಸ್ n 16 ಪದಗಳು. 16 ಮೈನಸ್ 1 ಡಿಯನ್ನು ಕಂಡುಹಿಡಿಬೇಕು. ಡಿ ಹಾಗೆ ಬರೆಯೋಣ. 93. ಈ 3ಅನ್ನು ಟ್ರಾನ್ಸ್ಫರ್ ಮಾಡೋಣ. ಇಲ್ಲೇನಾಗುತ್ತೆ? 16 ಮೈನಸ್ 1 ಡಿ ಅಂದರೆ 15 ಡಿ ಆಗುತ್ತೆ.
15D ಈಸ್ ಈಕ್ವಲ್ಸ್ ಟು 93 ಮೈನಸ್ 3 ಆಗುತ್ತೆ. ಈ 3 ಬಲಭಾಗಕ್ಕೆ ಕಳಿಸಿದರೆ 90 ಆಗುತ್ತೆ, 93 ಮೈನಸ್ 3 ಆಗುತ್ತೆ. 15D ಈಸ್ ಈಕ್ವಲ್ಸ್ ಟು 93 ಮೈನಸ್ 3 90. ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 15 1 15, 15 6 90. ಇಲ್ಲ ಅಂತಂದರೆ ಟ್ರಾನ್ಸ್ಫರ್ ಮಾಡಿ ನೀವು ಕ್ಯಾನ್ಸಲ್ ಮಾಡ್ಬೋದು. ಡಿ ಈಕ್ವಲ್ಸ್ ಏನಾಗುತ್ತೆ 90 ಬೈ 15. 15 6 90, 15 1 15, 15 6 90. ಡಿ ಬೆಲೆ ಎಷ್ಟು ಬಂತು? 6 ಬಂತು. ಡಿ ಬೆಲೆ ಎಷ್ಟು? 6. ಈಗ ಎ ಮತ್ತು ಡಿ ಸಿಕ್ಕಿದ ಮೇಲೆ ನಾವು ಎಷ್ಟು ಪದಗಳನ್ನು ನಾವು ಬರಿಬೋದು? ಸಮಾಂತರ ಶ್ರೇಣಿಯನ್ನು ನಾವು ಬರಿಬೋದು ಇಲ್ಲಿ. ಈಗ A1 ಬರೆಯೋಣ. A1 ಅಂದರೆ ಎ ಮೊದಲ ಪದ ಯಾವುದದು? 3 ಈಕ್ವಸ್ 3. A2 ಅಂತಂದರೆ A1 ಪ್ಲಸ್ ಡಿ. A1 ಅಂದರೆ ಎ ಅಂದರೆ 3 ಪ್ಲಸ್ 6 ಈಕ್ವಸ್ 9. A2 ಪ್ಲಸ್ ಡಿ. A2 ಪ್ಲಸ್ ಡಿ ಅಂದರೆ 9 ಪ್ಲಸ್ 6. ಡಿ ಅಂದರೆ ಇಲ್ಲಿ 6 ಇರೋದ್ರಿಂದ 9 ಪ್ಲಸ್ 6 ಆಗುತ್ತೆ 15. 9 ಪ್ಲಸ್ 6 15. ಹಾಗೆ A4 ಬೇಕಾದರೆ ಕಂಡುಹಿಡಿಬೋದು, ಇಲ್ಲ ಇಲ್ಲಿಗೆ ನಿಲ್ಲಿಸ್ಬೋದು. A4 ಇಸ್ ಈಕ್ವಲ್ಸ್ ಟು A3 ಪ್ಲಸ್ ಡಿ ಅಂದರೆ 15 ಪ್ಲಸ್ 6 ಎಷ್ಟಾಯಿತು? 15 ಪ್ಲಸ್ 6 21. ಆದ್ದರಿಂದ ಶ್ರೇಣಿ ಏನಾಗುತ್ತೆ? 3 9 15 21 ಇತ್ಯಾದಿ. ಈಗ ನಾವು ಮುಂದಿನ ಹಂತದಲ್ಲಿ ಪ್ರಶ್ನೆ ಮತ್ತೆ ಏನಿದೆ? 16 ಬೆಸ ಸಂಖ್ಯೆಗಳ ಮೊತ್ತ. ಅಂದರೆ ಇಲ್ಲಿ n ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? 16 ಆಗುತ್ತೆ. ಬೆಸ ಸಂಖ್ಯೆಗಳ ಮೊತ್ತ, n ಬೆಸ ಸಂಖ್ಯೆಗಳ ಮೊತ್ತ, n ಬೆಸ ಸಂಖ್ಯೆಗಳ ಮೊತ್ತ ಈಕ್ವಲ್ಸ್ ಏನು? n ಸ್ಕ್ವೇರ್. ಹಾಗೆ 16 ಬೆಸ ಸಂಖ್ಯೆಗಳ ಮೊತ್ತ ಏನಾಗುತ್ತೆ? 16 ಬೆಸ ಸಂಖ್ಯೆಗಳ ಮೊತ್ತ ಅಂತಂದರೆ 16 ಸ್ಕ್ವೇರ್. ಎಷ್ಟು ಬರುತ್ತೆ? 16 ಸ್ಕ್ವೇರ್ ಅಂತಂದರೆ 256. ಇಲ್ಲಿ 768 ಸಮಾಂತರ ಶ್ರೇಣಿಯ 16 ಪದಗಳ ಮೊತ್ತ ಕೊಟ್ಟಿದ್ದಾರೆ. 768 256 ಇಂಟು 3, 256 ಇಂಟು 3 ಎಷ್ಟಾಗುತ್ತೆ? 6 3 18, 25 ಮೇಲೆ 75 ಪ್ಲಸ್ 1 76 ಆಗುತ್ತೆ. ಅಂದರೆ ಇದು 16 ಸ್ಕ್ವೇರ್. ಇದು ಯಾವುದು? 16 ಸ್ಕ್ವೇರ್. 16 ಬೆಸ ಸಂಖ್ಯೆಗಳ ಮೊತ್ತ ಇಂಟು 3. ಅದಕ್ಕೆ ಬರೆಯೋಣ 16 ಬೆಸ ಸಂಖ್ಯೆಗಳ ಮೊತ್ತ ಇಂಟು 3 ಈಕ್ವಲ್ಸ್ ಎಷ್ಟು? 768.